ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವೂ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಇದನ್ನು ಕೇಳುವಂತ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ನಾಯಿಗಳಿಗೂ ಮತ್ತು ಹಂದಿಗಳಿಗೂ ಸಮಾನರು ಶಿಕ್ಷೆ ಭಾಗ 4. ನಾಯಿಗಳಿಗೂ ಮತ್ತು ಹಂದಿಗಳಿಗೂ ಸಮಾನರು ಶಿಕ್ಷೆ ಭಾಗ 4. ಇದರ ಬಗ್ಗೆ ಜ್ಞಾನೋಕ್ತಿಗಳು 26:11 ಮತ್ತು 2 ಪೇತ್ರ 2ನೇ ಅಧ್ಯಾಯ 20ರಿಂದ 22ರವರೆಗೆ ನಾವು ಮೊದಲ ದಿವಸ ತಿಳ್ಕೊಂಡಿದ್ದೇವೆ. ದೇವರ ವಾಕ್ಯವನ್ನು ತಿಳಿದು ಮತ್ತು ಅದಕ್ಕೆ ವಿರುದ್ಧವಾಗಿ ಹೋಗುವವರು ನಾಯಿಗಳಿಗೂ ಹಂದಿಗಳಿಗೂ ಸಮಾನ, ಅದಕ್ಕೆ ಸರಿಯಾದ ಶಿಕ್ಷೆಗೆ ಅವರು ಒಳಗಾಗ್ತಾರೆ ಎಂಬುದಾಗಿ. ಹಾಗೆ ಇವತ್ತಿನ ವಚನದ ಕಡೆ ಕೂಡ ಹೋಗೋಣ. ಮತ್ತಾಯ 25:1-13. ಮತ್ತಾಯ 25:1-13 ಇಲ್ಲಿ ಓದುವಾಗ ಅಲ್ಲಿ ಒಂದು 10 ಮಂದಿ ಕನ್ಯರ ಸಾಮರ್ಥ್ಯನ ನಾವು ನೋಡ್ತಾ ಇದ್ದೇವೆ. ಒಂದು ಮದುವೆ ಮನೆ ಮಂಟಪ. ಆ ಮದುಮಗ ಬರ್ತಾನೆ. ಮದುಮಗ ಬರುವಾಗ ಮದುಮಗನಿಗೆ ಆರತಿ ಎತ್ತುವಂಥದ್ದು ಒಂದು ಪದ್ಧತಿ. ಹಾಗೆ ಮದುಮಗ ಬರ್ತಾನೆ ಅಂತೇಳಿ ಆರತಿ ಎತ್ತಲಿಕ್ಕೆ 5 ಜನರು ಏನಾಗಿದ್ರು ಅದಕ್ಕೆ ಬೇಕಾದ ತಟ್ಟೆ, ಎಣ್ಣೆ, ದೀಪ ಎಲ್ಲವನ್ನ ತಯಾರಾಗಿ ಮದುಮಗ ಬರೋದನ್ನ ಕಾಯ್ತಾ ಇದ್ರು. ಈ 10 ಮಂದಿಯಲ್ಲಿ 5 ಮಂದಿ ಅವನು ಯಾವಾಗ ಬರ್ತಾನೋ ಆಗ ತಯಾರಾದರು ಅಂತ ಹೇಳಿ ಅವರು ಅಲ್ಲಿ ಸ್ವಲ್ಪ ಏನ್ ಮಾಡಿದ್ರು, ಅದನ್ನ ಸ್ವಲ್ಪ ಸೋಮಾರಿತನವಾದರು. ಅವರು ಸ್ವಲ್ಪ ಮನಸ್ಸು ಕಡಿಮೆಯಾಗಿತ್ತು. ಆದ್ದರಿಂದ ಅವರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಅಲ್ಲಿ. ಹಾಗೆ ಏನ್ ಮಾಡಿದ, ಮದುಮಗ ಬಂದೇ ಬಿಟ್ಟ. ಮದುಮಗ ಬರುವಾಗ ಈ 5 ಜನ ತಯಾರಾದವರು ತಕ್ಷಣ ಹೋಗಿ ಅಲ್ಲಿ ಅವನಿಗೆ ಆರತಿ ಎತ್ತಿದ್ರು. ಆಗ ಈ ತಯಾರಾಗದವ್ರು ಏನ್ ಮಾಡಿದ್ರು, ಈ ತಯಾರಾದವ್ರ ನಮಗೂ ಸ್ವಲ್ಪ ಎಣ್ಣೆ ಎಲ್ಲ ಕೊಡಿ ಅಂತೇಳಿ ಕೇಳುವಾಗ, ಇಲ್ಲ ನೀವು ಹೋಗಿ ಅಂಗಡಿಲಿ ತಗೊಳ್ಳಿ, ನಿಮಗೆ ಕೊಟ್ರೆ ನಮಗೂ ಸಾಕಾಗೋದಿಲ್ಲ ಅಂತ ಹೇಳಿದ್ರು. ಈ ತಯಾರಾಗದವ್ರು ಅಂಗಡಿಗೆ ಎಣ್ಣೆ ತರಲು ಹೋಗಿ ಎಣ್ಣೆ ಎಲ್ಲ ತೆಗೆದುಕೊಂಡು ಬರುವಾಗ ಆರತಿ ಎತ್ತಿ ಆಯ್ತು, ಮದುಮಗ ಒಳಗಡೆ ಹೋಗಿ ಆಯ್ತು, ಮಂಟಪದ ಬಾಗಿಲು ಹಾಕಿ ಆಯ್ತು. ಈ 5 ಮಂದಿ ಅಂಗಡಿಗೆ ಹೋದವರು ತಯಾರಾಗಿ ಬರುವಾಗ ಅಲ್ಲಿ ಅವರು ತಟ್ಟಿದ್ರು ಕೂಡ ತೆರೀಲಿಲ್ಲ. ಒಳಗೆ ಬಂದಾಯ್ತು, ಅವರು ಹೊರಗೆ ಬಿದ್ದರು. ಆಗ ಇದರ ಅರ್ಥ ಏನಪ್ಪಾ ಅಂದ್ರೆ, ದೇವರು ನಮಗೆ ಎಲ್ಲ ರೀತಿಯ ನಮ್ಮನ್ನು ಪಾಪಗಳಿಂದಲೂ ಕಷ್ಟ ಸಂಕಟಗಳಿಂದಲೂ ಬಿಡುಗಡೆ ಮಾಡಿದಾಗ, ನಾವು ಖಂಡಿತವಾಗಿ ದೇವರು ನಮ್ಮನ್ನು ಕರೆದಾಗ, ನಡೆಸ್ತಾ ಇರುವಾಗ, ನಾವು ದೇವರನ್ನು ಹಿಂಬಾಲಿಸ್ತಾ ಇರುವಾಗ, ನಾವು ಸಮಯದ ನಮ್ಮ ಈ ಭೂಲೋಕದಲ್ಲಿ ಜೀವಮಾನ ಮುಗಿಯುವವರೆಗೂ ನಾವು 5 ಮಂದಿ ತಯಾರಾಗಿದ್ದ 5 ಮಂದಿ ಕನ್ಯರಾಗಿ ನಾವು ಕೂಡ ತಯಾರಾಗಿರಬೇಕು. ಯಾವಾಗಲೂ ವಾಕ್ಯವನ್ನು ಅರಿತುಕೊಂಡು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು, ಒಂದು ವೇಳೆ ಪಾಪ ಬಂದರೆ ತಿಳಿದು ಪಾಪ ಮಾಡಿದರೆ ಕ್ಷಮೆ ಇಲ್ಲ, ತಿಳಿಯದೆ ಪಾಪ ಮಾಡಿ ಬಂದು ಹೋದರೆ ಪಶ್ಚಾತ್ತಾಪ ಪಟ್ಟು ಮುಂದೆ ಪಾಪ ಮಾಡದ ಹಾಗೆ ಅದಕ್ಕೂ ನಾವು ದೇವರಲ್ಲಿ ಕ್ಷಮೆಯನ್ನ ಯಾಚಿಸಿಕೊಂಡು, ನಮ್ಮ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮ್ಮ ಜೀವಮಾನ ಕಾಲದವರೆಗೆ ನಾವು ಯಾವಾಗಲೂ ತಯಾರಾಗಿರಬೇಕು. ಮದುಮಗ ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ, ಬಂದ ತಕ್ಷಣ ಆರತಿ ಎತ್ತಕ್ಕೆ ತಯಾರಾಗಿರ್ಬೇಕು. ಹಾಗಾದ್ರೆ ನಾವು ಭೂಲೋಕದಲ್ಲಿ ನಮ್ಮ ಜೀವನ ಯಾವಾಗ ಮುಗೀತದೆ, ಎಷ್ಟು ವರ್ಷ ಆಯುಷಫಲ ಅಂತ ಯಾರಿಗೂ ಗೊತ್ತಿಲ್ಲ. ಆವಾಗ ಸಾಯೋದ್ರ ಒಳಗಡೆ ನಾವು ಪರಿಶುದ್ಧರಾಗಬೇಕು. ದೇವರ ಬಳಿಗೆ ಹೋಗ್ಲಿಕ್ಕೆ, ದೇವರು ನಮ್ಮನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಾಗಿರಬೇಕು ನಮ್ಮ ಜೀವಮಾನದಲ್ಲಿ. ಹಾಗೆ ನಾವು ಪರಿಶುದ್ಧರಾಗಿ ತಯಾರಾಗಿದ್ದರೆ ಮಾತ್ರ ಮದುಮಗ ಈ 5 ಮಂದಿಯನ್ನು ಮಂಟಪದೊಳಗೆ ಕರೆಕೊಂಡು ಹೋದಾಗೆ ಅಂಥವರನ್ನ ದೇವರು ಪರಲೋಕಕ್ಕೆ ಕರೆದುಕೊಂಡು ಹೋಗೋವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. 5 ಮಂದಿಯವರು ಹೊರಗೆ ಬಿದ್ದರು. ಹಾಗೆ ಇವತ್ತು ಅನೇಕರಿಗೆ ಸುವಾರ್ತೆ ಸಾರಲ್ಪಟ್ಟಿದೆ, ತಿಳಿತಲೇ ಇದ್ದಾರೆ. ಮತ್ತು ಅಯ್ಯೋ ಇವತ್ತು ನಾಳೆ ನಾಡಿದ್ದು ಯಾರಿಗೊತ್ತು ಏನು ಹಾಗೆ ಅಂತ ಇವರು ಪ್ರಾಪಂಚಿಕ ವಿಷಯವನ್ನ ಬಿಡುವುದಿಲ್ಲ. ಅಂಥವ್ರು ಏನ್ ಮಾಡಿದ್ರು, ಮಂಟಪದ ಹೊರಗಡೆ ಬಿದ್ದರು. ಹಾಗೆ ನ್ಯಾಯ ತೀರ್ಪಿನ ದಿವಸ ಕೂಡ ದೇವರು ಏನ್ ಮಾಡ್ತಾರೆ, ಅಂತವರನ್ನ ಹೊರಗೆ ದಬ್ಬುತ್ತಾನೆ. ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಬೋಧನೆ ಮಾಡಬಹುದು, ಎಲ್ಲಿಗೋ ಹೋಗ್ಬೋದು, ಯಾವ ಭಾಷೆನೇ ಮಾತಾಡಬಹುದು, ಎಷ್ಟೇ ದಾನ ಧರ್ಮ ಮಾಡಬಹುದು, ಏನೇ ಮಾಡಬಹುದು, ವಾಕ್ಯಕ್ಕೆ ವಿಧೇಯರಾಗದ ಹೋದರೆ ಖಂಡಿತವಾಗಿ 5 ಮಂದಿ ತಯಾರಾಗದ 5 ಮಂದಿ ಕನ್ಯರು ಹೊರಗೆ ಬಿದ್ದಾಗೆ
ಅಂಥವರು ಹೊರಬೀಳಬೇಕಾಗ್ತದೆ. ಅದನ್ನೇ ಈ ಒಂದು ಸಾಮರ್ಥ್ಯಲ್ಲಿ ಇಲ್ಲಿ ತಿಳಿಸಿದಂಥದ್ದು. ಆದ್ದರಿಂದ ನಾವು ಯಾವಾಗಲೂ ಸದಾ ತಯಾರಾಗಿರಬೇಕು. ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ದೇವರನ್ನ ಹಿಂಬಾಲಿಸುವಾಗ ಆ ಕಡೆ ದೇವರು ಬೇಕು, ಈ ಕಡೆ ಪ್ರಪಂಚ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ 5 ಮಂದಿ ಕನ್ಯರಾಗಿ ಹೊರಗೆ ಬೀರ್ತಾರೆ. ಇಂಥವರಾಗಿದ್ದಾರೆ. ನಾಯಿಗಳಿಗೂ ಹಂದಿಗಳಿಗೂ ಸಮಾನ. ನಾಯಿ ಕಕ್ಕಿದ್ದನ್ನ ನೆಕ್ಕಳು ಹೋಯ್ತು, ಮೈ ತೊಳೆದು ಬಿಟ್ಟ ಹಂದಿ ವಾಪಸ್ ಹೋಯ್ತು. ಇಲ್ಲಿಯೇ ಗೊಜ್ಜೆಗೆ ಮೊದಲಿನ ಜೀವಿತವನ್ನು ಅವರು ಬಿಡುವಾಗಿಲ್ಲ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಮತ್ತೆ 25:14 30 ಇಲ್ಲಿ 14 ನೋಡುವಾಗ ದೇವರು ಒಬ್ಬ ಮನುಷ್ಯನ ಯಜಮಾನನು, ಭೂಮಿಯ ಒಡೆಯನು 3 ಮಂದಿಗೆ ಒಂದೊಂದು ತಲಾಂತನ್ನು ಕೊಟ್ಟಿರ್ತಾರೆ. ಒಬ್ಬರಿಗೆ ಎಷ್ಟು ತಲಾಂತು? 5 ತಲಾಂತು ಕೊಟ್ಟಿರ್ತಾನೆ. ಒಬ್ಬನಿಗೆ 2, ಇನ್ನೊಬ್ಬನಿಗೆ 1 ತಲಾಂತನ್ನು ಕೊಟ್ಟಿರ್ತಾನೆ. ಅಂದ್ರೆ ನೀವು ಸಂಪಾದನೆ ಮಾಡ್ರಪ್ಪ ಇದರಲ್ಲಿ ಅಂತೇಳಿ. ಹಾಗೆ ಕೊಟ್ಟು ಏನ್ ಮಾಡ್ತಾನೆ, ಅವನು ಹೋಗಿರ್ತಾನೆ. ಬಹಳ ಸಮಯ ಕಳೆದ ಮೇಲೆ ಅವ್ರಿಗೆ ಗೊತ್ತಿಲ್ಲ ಯಜಮಾನ ಯಾವಾಗ ಬರ್ತಾನೆ ಅಂತೇಳಿ ಕೊಟ್ಟು ಹೋದ. ನೀವು ಸಂಪಾದನೆ ಮಾಡಿ, ಜೀವನ ಮಾಡಿ, ಇನ್ನು ಸಂಪಾದನೆ ಮಾಡಿ ಇಡಿ ಅಂತೇಳಿ ಕೊಟ್ಟು ಹೋದ. ಗೊತ್ತಿಲ್ಲದ ಸಮಯದಲ್ಲಿ ಬಂದ ಈ ಮದುಮಗ ಬಂದ ಹಾಗೆ ಬಂದು 5 ತಲಾಂತು ಕೊಟ್ಟವರಲ್ಲಿ, ನಾನು ನಿನಗೆ 5 ತಲಾಂತು ಕೊಟ್ಟಿದ್ದೇನಲ್ಲಪ್ಪ, ನೀ ಎಷ್ಟು ಸಂಪಾದನೆ ಮಾಡಿದ್ಯಾ ಅಂತ ಹೇಳೋಕೆ 5ಕ್ಕೆ 5 ತೆಕೋ ಅಂತೇಳಿ ತೋರಿಸಿದ. ಆವಾಗ ಯಜಮಾನಿಗೆ ಏನಾಯ್ತು, ಬಹಳ ಸಂತೋಷವಾಯಿತು. ಈಗೋ ನಿನಗೆ ಇನ್ನು ಜಾಸ್ತಿ ಕೊಡ್ತೇನೆ ಅಂತ ಹೇಳ್ದ. ಈ 2 ಕೊಟ್ಟವನಿಗೂ ಕೇಳಿದಾಗ ಅವನು 2ಕ್ಕೆ 2 ತಲಾಂತರ ಸೇರಿಸಿಟ್ಟಿದ್ದಾನೆ. ಅವನ ಮೇಲೆ ಕೂಡ ಯಜಮಾನಿಗೆ ಏನಾಯ್ತು, ಸಂತೋಷವಾಯ್ತು. ಇನ್ನೂ ನಿನಗೆ ನಾನು ಜಾಸ್ತಿ ಕೊಡ್ತೇನೆ ಅಂತ ಹೇಳ್ದ. ಈ 1 ಕೊಟ್ಟವನಿಗೆ ನೀನೇನು ಸಂಪಾದನೆ ಮಾಡ್ತೀಯಪ್ಪ ಅಂತ ಕೇಳಿದಾಗ, ಇಲ್ಲ ನೀನು ಕೊಟ್ಟಿದ್ದನ್ನು ವಾಪಸ್ ಕೇಳೋನು ಅಂತ ನನಗೆ ಗೊತ್ತಿದೆ, ಅದಕ್ಕೆ ನಾನು ಹೋಗಿ ಇದನ್ನ ಮಣ್ಣೊಳಗೆ ಹೂತಿಟ್ಟಿದ್ದೀನಿ, ತೆಕೋ ನಿಂದು, ನಿನಗೆ ನನಗೆ ಬೇಡ ಅಂತೇಳಿ ಹೇಳಿದ. ಆಗ ಯಜಮಾನ ಹೇಳ್ತಾನೆ, ಆಗ ನಾನು ಅಂಥವನು ಅಂತ ನೀನು ಗೊತ್ತಿತ್ತಲ್ವಾ, ನೀನು ಹೋಗಿ ಅದನ್ನ ಬಡ್ಡಿ ಅಂಗಡಿಲಿ ಆದ್ರೂ ಹಾಕಿರ್ಬೋದಿತ್ತಲ್ಲ, ನಾನು ಬಂದು ಬಡ್ಡಿ ಸಮೇತ ತಗೊಂಡ್ಬಿಡ್ತಿದ್ನಲ್ಲ ಅಂತ ಹೇಳಿಕೊಂಡು ಅವನ ಕೈಲಿ ಇದ್ದಿದ್ದನ್ನು ಕೂಡ ವಾಪಸ್ಸು ತಗೊಂಡ. ಹಾಗಿದ್ರೆ ಅರ್ಥವೇನಪ್ಪ ಅಂದ್ರೆ ನೋಡಿ, 5 ತಲಾಂತ 2 ತಲಾಂತ ಅಂದ್ರೆ ದೇವರು ಒಬ್ಬೊಬ್ಬರನ್ನು ಅನೇಕ ಪಾಪಗಳಿಂದ, ಕಷ್ಟ ಸಂಕಟ ದುಃಖಗಳಿಂದ, ಅವರ ಹಿರಿಯರ ಪಾಪಗಳಿಂದ ಬಿಡುಗಡೆ ಮಾಡಿ ದೇವರನ್ನೇ ಇತರರ ಮೂಲಕ ದೇವರು ಆರಿಸಿಕೊಂಡವರ ಮೂಲಕ ಅಲ್ಲಿ ತಿಳಿಸಿದಾಗ ಅವರಿಗೆ ಇನ್ನೂ ಹೆಚ್ಚು ವರವನ್ನು ಕೊಡ್ತಾರೆ, ಅದ್ಭುತ ಕಾರ್ಯಗಳನ್ನ ಮಾಡ್ತಾರೆ. ಆಗತ್ತೆ ಅಲ್ಲಿ ಹೇಗೆ ಸಂಪಾದನೆ ಮಾಡೋದಂದ್ರೆ ದೇವರ ಪರವಾಗಿ ಸಾಕ್ಷಿ ನುಡಿಯುವಂಥದ್ದು. ನೋಡಿ, ನಾನು ಈ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ಇದ್ದೆ, ಈ ರೀತಿಯಲ್ಲಿದ್ದೆ, 10 ಆಜ್ಞೆಗಳಿಗೆ ವಿರೋಧವಾಗಿದ್ದೆ, ದೇವರ ಎಲ್ಲ ವಾಕ್ಯಗಳಿಗೂ ನಾನು ವಿರೋಧವಾಗಿ ನಡ್ಕೊಂಡಿದ್ದೆ, ನಾನು ಬಹಳ ಪಾಪಗಳನ್ನು ಅನುಭವಿಸಿದೆ. ಆಮೇಲೆ ದೇವರ ದರ್ಶನವಾಯಿತು, ಇಂಥವರ ಮುಖಾಂತರ ನನಗೆ ದೇವರು ಹೇಳಿಸಿದ್ರು. ಆಮೇಲೆ ಈಗ ನನ್ನೆಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿದ್ದಾರೆ. ಈಗ ನನ್ನನ್ನು ದೇವರೇ ನಡೆಸ್ತಾ ಇದ್ದಾರೆ. ನೀವು ಕೂಡ ಅದೇ ಮಾರ್ಗದಲ್ಲಿ ಬನ್ನಿ ಅಂತೇಳಿ ಇತರರಿಗೆ ನಾವು ಸಾಕ್ಷಿಯನ್ನ ನುಡಿಯುವಂಥದ್ದು. ಹಾಗೆ ಇನ್ನೊಂದು ತಲವಂತ ಏನಂತಾರೆ, ಒಬ್ಬೊಬ್ಬರಿಗೆ ರೋಗಿಗಳನ್ನ ಗುಣ ಮಾಡುವಂಥದ್ದು, ಆಶ್ರಮಗಳನ್ನ ಇಟ್ಟು ನಡೆಸುವಂಥದ್ದು, ಒಬ್ಬೊಬ್ಬರಿಗೆ ಬೋಧನೆ, ಒಬ್ಬೊಬ್ಬರಿಗೆ ದಾನ ಧರ್ಮ ಮಾಡುವಂಥದ್ದು, ನಾನಾ ಥರದ ಭೂಲೋಕದಲ್ಲಿ ಇರುವಂಥ ಒಳ್ಳೆಯ ಕೆಲಸ, ದೇವರ ಕೆಲಸ, ಅದು ತಲಾಂತ ಆಗಿದೆ. ಅದರಲ್ಲಿ ನಾವು ದೇವರನ್ನ ಮೆಚ್ಚಿಸಬೇಕಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಇದುವೇ ಸಂಪಾದನೆ ಮಾಡಿ ಇಡುವಂಥದ್ದು. ಮತ್ತೆ ಬಡ್ಡಿಗೆ ಕೊಟ್ಟು, ಅದು ಕೊಟ್ಟು, ಇದು ಕೊಟ್ಟು ರೌಡಿತನ ಮಾಡಿ ಹಣ ಸಂಪಾದನೆ, ಬೆಳ್ಳಿ ಬಂಗಾರ ಆಸ್ತಿ ಸಂಪಾದನೆ ಮಾಡುವಂಥದ್ದಲ್ಲ. ಅದು ತಲಾಂತು ಅಲ್ಲವೇ ಅಲ್ಲ. ಇದುವೇ ಅವರಿಗೆ ಕೊಟ್ಟ ವರವನ್ನ ತಿಳ್ಕೊಂಡು ಅವರ ಜೀವಮಾನ ಅಂತ್ಯದವರೆಗೆ ಇದೇ ಸಂಪಾದನೆ. ಅಂಥವ್ರನ್ನು ದೇವ್ರು ಏನ್ ಮಾಡ್ತಾರೆ, ಮತ್ತು ಹೇರಳವಾಗಿ ಆಶೀರ್ವಾದ ಮಾಡೋರಾಗಿದ್ದಾರೆ. ಆದರೆ 1 ತಲಾಂತವನು ಏನ್ ಮಾಡ್ದ, ದೇವರಿಂದ ಎಲ್ಲವನ್ನ ಪಡ್ಕೊಂಡ ಇತರರಿಗೆ ಹೇಳಿಲ್ಲ, ಮಾಡಿಲ್ಲ, ಏನು ಮಾಡಿಲ್ಲ, ಸಾಕ್ಷಿ ಕೊಡಿಲ್ಲ, ದೇವರ ಪರವಾಗಿ ಮಾತನಾಡಲಿಲ್ಲ, ಉಪಕಾರ ದಾನ ಧರ್ಮ ಯಾವುದೇ ರೀತಿಯಲ್ಲಿ ವಾಕ್ಯಕ್ಕೆ ವಿಧೇಯರಾಗಲಿಲ್ಲ. ಹಾಗೆ ಇಟ್ಟುಕೊಂಡ ಅವನು ಮಾತ್ರ ಏನ್ ಮಾಡ್ದ, ಅವನು ದೇವರಿಂದ ಸಹಾಯವನ್ನ ಪಡ್ಕೊಂಡ. ಇದಕ್ಕೆ ದೇವರು ಏನ್ ಮಾಡಿದ್ರು, ಹಾಗಾದ್ರೆ ಬಡ್ಡಿ ಅಂಗಡಿಯಲ್ಲಿ ಅಂದ್ರೆ ಏನು, ಇವತ್ತು ನಾವು ನಮ್ಮ ಹತ್ರ ಇದ್ದ ಹಣವನ್ನ ಸುಮ್ಮನೆ ಇಟ್ಟುಕೊಂಡ್ರೆ ಪ್ರಯೋಜನ ಬರುವುದಿಲ್ಲ. ಅದನ್ನೊಂದು ಏನಾದರೂ ವ್ಯಾಪಾರಕ್ಕೆ ಹಾಕುವುದೋ ಅಥವಾ ಬ್ಯಾಂಕಲ್ಲಿ ತಗೊಂಡೋಗಿ ಹಾಕಿದ್ರು ಅದಕ್ಕೆ ಬಡ್ಡಿ ಬರ್ತದೆ. ವ್ಯಾಪಾರದಲ್ಲಿ ಹಾಕಿದ್ರು ಕೂಡ ದೇವರ ಚಿತ್ತಾನುಸಾರ ಸ್ವಲ್ಪ ನಮಗೆ ಲಾಭವೂ ಕೂಡ ಬರಬಹುದು. ಅದಕ್ಕೆ ನಾನು ಬಡ್ಡಿ ಸಮೇತ ತಗೊಳ್ತಿದ್ದೆ ಅಲ್ಲ
ಅಂತ ಹೇಳುವಾಗ ಇವನು ವಾಪಸ್ಸು ತಂದು ಕೊಟ್ಟ. ಆಗ ಅವನ ಹತ್ರ ಏನಾಯ್ತು, ಇದ್ದಿದ್ದನ್ನ ಕೂಡ ತಕೊಂಡ್ರು. ಅಂದ್ರೆ ಅವನಿಗೆ ದೇವರು ಅವನ ಮೇಲೆ ಇಟ್ಟಿರುವ ಪ್ರೀತಿ ವರವನ್ನ ವಾಪಸ್ಸು ತಕೊಂಡ್ರು, ಬೇರೆಯವರಿಗೆ ಅಲ್ಲಿ ಕೊಟ್ಟರು ಎಂಬುದಾಗಿ. ಹಾಗೆ ಇವತ್ತು ದೇವರ ವಾಕ್ಯವನ್ನು ಕೇಳಿ ಪ್ರಯೋಜನ ಪಡ್ಕೊಳ್ಳದೆ ಅವರ ದೇವರಿಂದ ಪ್ರಯೋಜನವನ್ನು ಪಡೆದು ಇತರರಿಗೆ ಸಾಕ್ಷಿಗಳಾಗಿ ಜೀವಿಸದ ಹೋದರೆ, ವಾಕ್ಯಕ್ಕೆ ಅವಿಧೇಯರಾದರೆ ಇದ್ದ ವರವನ್ನು ತಗೊಳ್ತಾರೆ. ಅವರ ಮತ್ತೆ ಕಷ್ಟ ಸಂಕಟ ದುಃಖಗಳು ಮೊದಲಿಗಿಂತಲೂ ಬಹಳ ಕಠಿಣವಾಗಿ ಆಗ್ತದೆ. ಈ 5 ಮಂದಿ ತಲಾಂತು 2 ಮಂದಿ ತಲಾಂತವರಾಗಿ ಅವರು ಅದರಲ್ಲಿ ಸಂಪಾದನೆ ಮಾಡಿದ್ರೆ, ದೇವರ ಪರವಾಗಿ ಇತರರಿಗೆ ಸಾಕ್ಷಿ ಕೊಟ್ಟು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಡೆ ನುಡಿ ಕ್ರಿಯೆಗಳನ್ನ ಬದಲಾಯಿಸಿದ್ರೆ, ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸಿದ್ರೆ, ಅಂಥವರನ್ನು ಇನ್ನೂ ದೇವರು ಹೇರಳವಾಗಿ ಆಶೀರ್ವದಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡುವಾಗ ಇಲ್ಲಿ 1 ತಲಾಂತನ್ನು ಹೊಂದಿದವನು ಇವನು ನಾಯಿಗಳಿಗೂ ಹಂದಿಗಳಿಗೂ ಸಮಾನನಾಗಿದ್ದಾನೆ. ಒಬ್ಬೊಬ್ರು ಅನೇಕರು ದೊಡ್ಡ ದೊಡ್ಡ ಚರ್ಚ್ಗಳನ್ನ ಕಟ್ತಾರೆ. ಅದು ಅವ್ರಿಗೆ ಬೇಕಾಗಿರೋದು ಮನೆ, ಕೆಳಗೆ ಒಂದು ಗ್ರೌಂಡ್ ಫ್ಲೋರಿಂಗಲ್ಲಿ ಕಾರು ಗಾಡಿ, ಇದು ವೆಹಿಕಲ್ಸು ಗಾಡಿ ವಾಹನ, ಇದು ಪಾರ್ಕಿಂಗು, ಆಮೇಲೆ ಇನ್ನೊಂದು ಮನೆ, ಅದರ ಮೇಲೆ ಒಂದು ಫ್ಲೋರು ಪ್ರಾರ್ಥನಾ ಮಂದಿರ ಅಂತ ಮಾಡ್ತಾರೆ. ಅಂದರೆ ಚರ್ಚು ದೇವಾಲಯ ಅಂತ ಹೇಳ್ಕೊಂಡು ಎಷ್ಟೆಷ್ಟೋ ಹಣ ಸಂಪಾದನೆ ಮಾಡ್ತಾ ಇವರು ವಾಸಕ್ಕಾಗಿ ಈ ಒಂದು ನಿರ್ಮಾಣ ಮಾಡ್ತಾ ಇದ್ದಾರೆ. ಇಂಥವರಿಗೆ ಸಮಾನರಾಗ್ತಾರೆ. ಅನೇಕರು ಇವತ್ತು ಆಶ್ರಮ ಇಟ್ಟುಕೊಂಡು, ಆಸ್ಪತ್ರೆ ಓಪನ್ ಮಾಡಿಕೊಂಡು, ಸ್ಕೂಲ್ ಓಪನ್ ಮಾಡಿಕೊಂಡು, ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಓಪನ್ ಮಾಡಿಕೊಂಡು, ಅಲ್ಲಿ ಯೇಸು ದೇವರ ವಾಕ್ಯವನ್ನು ಹಾಕ್ಕೊಂಡು, ಅನೇಕರು ವಾಹನದಲ್ಲಿ ದೇವರ ವಾಕ್ಯವನ್ನು ಹಾಕ್ಕೊಂಡು ಮಾಡುತ್ತಿರೋದು ಪೂರ್ತಿ ಇವತ್ತು ಗೊತ್ತಿದೆ. ಇವರೆಲ್ಲರೂ ಹಂದಿಗಳಿಗೂ ನಾಯಿಗಳಿಗೂ ಸಮಾನರಾಗಿದ್ದಾರೆ. 10 ಆಜ್ಞೆಗಳಿಗೆ ವಿರೋಧವಾಗಿ ಯಾರು ನಡೀತಾರೋ ಅವರೆಲ್ಲರೂ ಈ ನಾಯಿಗಳಿಗೂ ಹಂದಿಗಳಿಗೂ ಸಮಾನರಾಗ್ತಾರೆ ಅಂತ ಬೈಬಲ್ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಡ್ತದೆ. ಆದ್ದರಿಂದ ಬಹಳ ಎಚ್ಚರ. ಆದ್ದರಿಂದ ದೇವರಿಂದ ಆಶೀರ್ವಾದ ಹೊಂದಿದಂಥ ನಾವು ಖಂಡಿತವಾಗಿಯೂ ಇವರಾಗಿ ಆಗಬಾರದು. ದೇವರನ್ನೇ ನಾವು ಹಿಂಬಾಲಿಸುವರಾಗಬೇಕು. ಈ 5 ತಲಾಂತವರು 2 ತಲಾಂತವರಾಗಿ ನಾವು ಆಗಬೇಕು, 1 ತಲಾಂತವನಾಗಿ ನಾವು ಆಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೂ ಹೋಗೋಣ. ಪ್ರಕಟಣೆ 21:8. ಪ್ರಕಟಣೆ 21:8. ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಿರುವ ಕೆರೆಯೇ, ಅದು 2ನೇ ಮರಣವು ಎಂದು ನನಗೆ ಹೇಳಿದನು. ಯಾರೋ ಯೋಹಾನ ಹೇಳ್ತಾ ಇದ್ದಾನೆ, ದೇವರು ಯೋಹಾನನಿಗೆ ತಿಳಿಸಿದಂಥ ವಿಷಯವು. ಆದರೆ ಹೇಡಿಗಳು ಅಂದರೆ ದೇವರ ವಿಷಯದಲ್ಲಿ ಸಾಕ್ಷಿ ಕೊಡಲಿಕ್ಕೆ, ಮಾತನಾಡಲಿಕ್ಕೆ ಹೆದರುವವರು, ನಂಬಿಕೆಯಿಲ್ಲದವರು, ಎಷ್ಟೇ ಹೇಳಿದ್ರು ಏನೇ ಮಾಡಿದ್ರು ಒಂದ್ಸಲ ಅವರು ದೇವರ ಬಗ್ಗೆ ಅವರು ಎಷ್ಟೇ ಸಾಕ್ಷಿ ಕೊಟ್ಟರು ಅವರಿಗೆ ನಂಬಿಕೆ ಬರುವುದಿಲ್ಲ. ಇಂಥವರು ಅಸಹ್ಯವಾದದಲ್ಲಿ ಸೇರಿದವರು ಅಂದರೆ ದೇವರಿಗೆ ವಿರುದ್ಧವಾಗಿ ಈ ಲೋಕದಲ್ಲಿ ಕೆಟ್ಟ ವಿಚಾರ ಎಲ್ಲ ಪ್ರತಿ ಒಂದರಲ್ಲಿ ಸೇರಿದವರು, ಕೊಲೆಗಾರರು ಅಂದರೆ ಕೊಲೆ ಮಾಡೋರು, ಚಾಡಿ ಹೇಳೋರು, ಬೈಯೋರು, ಇನ್ನೊಬ್ಬರ ಆಸ್ತಿ ಪಾಸ್ತಿಯನ್ನು ಕಸಿದುಕೊಳ್ಳೋರು, ಕೂಲಿ ಮಾಡಿಸಿಕೊಂಡು ಸರಿಯಾಗಿ ಸಂಬಳ ಕೊಡೋದವರು, ಜೀತದಲ್ಲಾಗಿಟ್ಟುಕೊಳ್ಳೋರಿಗೆ ಹಿಂಸೆ ಕೊಡೋರು, ಕೂಲಿ ಮಾಡೋರು, ಸಂಬಳ ತಗೊಂಡು ಸರಿ ಕೆಲಸ ಮಾಡಿದವರು, ನಾನಾ ರೀತಿ ಹಣ ಬೆಳ್ಳಿ ಬಂಗಾರ ವಾಹನ ಆಸ್ತಿ ಪಾಸ್ತಿ ಬಡ್ಡಿಗಿಟ್ಟುಕೊಂಡು ಅಡವಿಟ್ಟುಕೊಂಡು ಬಡ್ಡಿ ವಸೂಲು ಮಾಡೋರು, ಇತರರನ್ನ ಮನೆ ನೋಯಿಸುವವರು, ಇವರೆಲ್ಲರೂ ಕೊಲೆಗಾರರಾಗಿದ್ದಾರೆ. ಬರೀ ಕೊಂದರೆ ಮಾತ್ರ ಕೊಲೆ ಅಲ್ಲ, ಇದಕ್ಕೆ ಇನ್ನೂ ಅನೇಕ ರೀತಿ ಗರ್ಭಪಾತ ಕೂಡ ಕೊಲೆಗೆ ಸೇರುತ್ತದೆ. ಹಾಗೆ ಜಾರರು ಅಂದರೆ ಕೆಟ್ಟ ವಿಷಯದಲ್ಲಿ ನಾನಾ ರೀತಿ ಮನಸ್ಸು ಮಾಡೋರು, ಮಾಟಗಾರರು, ಮಾಯಾ ಮಂತ್ರ ಜ್ಯೋತಿಷ ಮಾಡೋರು ಮಾಡಿಸೋರು, ಇಂಥವರು. ವಿಗ್ರಹಾರಾಧಕರು ಅಂದರೆ ಎಲ್ಲ ದೇವರಿಗೆ ವಿರುದ್ಧವಾದ ಎಲ್ಲ ಕಾರ್ಯಗಳು ವಿಗ್ರಹ. ಇವತ್ತು ಯೇಸು ಮರಿಯಮ್ಮ ಸಂತನ್ನು ತಿಳ್ಕೊಂಡು ಅದರ ಪಾದ ಮುಟ್ಟವರಾಗಿದ್ದಾರೆ, ಅದರ ಕಾಲು ಕೂಡ ಹಿಡಿಯವರಾಗಿದ್ದಾರೆ, ಬೊಂಬೆಗಳ ಫಲ. ಇಂಥ ಕ್ರೈಸ್ತರು ಕೂಡ ಇದ್ದಾರೆ. ಎಲ್ಲ ಸುಳ್ಳುಗಾರರು, ಸಣ್ಣ ಸುಳ್ಳು ಅದೇನು ಬಿಡಪ್ಪ ಆಗೀಗ ತರ ಎಲ್ಲ ಸುಳ್ಳುಗಾರರು. ಇವತ್ತು ಅನೇಕರು ದೇವರ ಹೆಸರನ್ನು ಇಟ್ಟುಕೊಂಡು ದಶಾಂಶ ಕಾಣಿಕೆ ಕೊಡಲೇಬೇಕು. ಯಾರು ಕೊಡಬೇಕು, ಎಷ್ಟು ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ಯಾವುದರಲ್ಲಿ ಕೊಡಬೇಕು, ಅದು ಯಾರಿಗೆ ಸಲ್ಲಬೇಕು ಅಂತ ಹೇಳೋದಿಲ್ಲ. ನಮಗೆ ಕೊಡೋದೇ ನಿಮಗೆ ಶಾಪ 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 ಶಾಪ. ಇದು ದೊಡ್ಡ ಸುಳ್ಳು. ಆಮೇಲೆ ಆಗಲೇ ಹೇಳಿದಾಗೆ ಆಶ್ರಮ ಓಪನ್ ಮಾಡ್ಕೊಳ್ಳೋದು, ಸ್ಕೂಲ್ ಓಪನ್ ಮಾಡ್ಕೊಳ್ಳೋದು, ಶಾಲೆ ಓಪನ್ ಮಾಡ್ಕೊಳ್ಳೋದು, ನಾನಾ ರೀತಿ ಆ ಸಂಘ ಈ ಸಂಘ, ಆ ಮೀಟಿಂಗು ಈ ಮೀಟಿಂಗು,
ಅಂತ ಹೇಳ್ಕೊಂಡು ರಿಜಿಸ್ಟರ್ ಮಾಡಿಸಿಕೊಳ್ಳುವಂಥದ್ದು ಇದೆಲ್ಲವೂ ಎಲ್ಲ ಸುಳ್ಳುಗಾರರು, ಸಣ್ಣ ಸುಳ್ಳಾಗಲಿ ದೊಡ್ಡ ಸುಳ್ಳಾಗಲಿ, ಇದು ಪ್ರತಿ ಒಂದು ಮಾನವ ಕುಲಕ್ಕೆ ಸಂಬಂಧಪಡುವಂಥ ವಿಷಯವಾಗಿದೆ. ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಿರುವ ಕೆರೆಯೇ. ಈ ಭೂಲೋಕದಲ್ಲಿ ಕೂಡ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಬೇಕಾಗ್ತದೆ. ಒಂದು ವೇಳೆ ಈ ಭೂಲೋಕದಲ್ಲಿ ಏನು ಆಗದಿದ್ದರೂ ಚೆನ್ನಾಗಿ ಅವರು ಸತ್ತರೂ ಕೂಡ ನ್ಯಾಯ ತೀರ್ಪಿನ ದಿವಸ ನೇರವಾಗಿ ಬೆಂಕಿಯ ಕೆರೆಗೆ ಹೋಗ್ತಾರೆ ಅಂತ ಹೇಳುವಂಥದ್ದು ಬಹಳ ವಿಷಯಗಳು ಈ ಬೈಬಲಲ್ಲಿ ಬರೆಯಲ್ಪಟ್ಟಿವೆ. ಯಶಾಯನ ಗ್ರಂಥದಲ್ಲಿ ಕೂಡ ನಿನಗೆ ಪಾತಾಳವು ಬಾಯಿ ತೆರೆದು ಕೂತಿದೆ ಎಂಬುದಾಗಿ ಹೇಳ್ತದೆ. ಅಲ್ಲಿ ಬಹಳ ವಚನಗಳಿವೆ ನನ್ನ ಸಹೋದರ ಸಹೋದರಿಯರೇ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ನಾವು ಖಂಡಿತವಾಗಿಯೂ ಈ ನಾಯಿಗಳ ಹಾಗೆ ಹಂದಿಗಳಾಗಿ ನಾವು ಇರಬಾರದು. ಖಂಡಿತವಾಗಿಯೂ ಎಲ್ಲವನ್ನ ಬಿಟ್ಟು ದೇವರನ್ನೇ ಹಿಂಬಾಲಿಸಬೇಕು, ದೇವರೊಂದಿಗೆ ಜೀವಿಸಲು ಪ್ರಯತ್ನ ಮಾಡಬೇಕು. ಬಹಳ ಶಿಕ್ಷೆಗೆ ಒಳಪಡಬೇಕಾಗಿದೆ. ಪ್ರಕಟಣೆ 22:15. ಪ್ರಕಟಣೆ 22:15. ನಾಯಿಗಳಂತಿರುವರು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾದದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿರುವರು ಎಂದು ಹೇಳಿದನು. ನೋಡಿ, ಯಾರು ದೇವರು ದರ್ಶನ ಕೊಟ್ಟ ಮೇಲೆ ದೇವರನ್ನು ಅರಿಯದ ಕಾಲದಲ್ಲಿಯೂ ಆಮೇಲೆ ಅರಿತುಕೊಂಡು ದೇವರಂತ ಉಪಕಾರವನ್ನು ಅವರಿಗೆ ಮಾಡ್ತಾ ಬರುವಾಗ ಅದನ್ನು ಸ್ವಲ್ಪ ದಿವಸ ತಿಳ್ಕೊಂಡು ಆಮೇಲೆ ಹಿಂದೆ ತಿರುಗಿ ಹೋಗಿ ನಾನಾ ರೀತಿ ಸಂಪಾದನೆಗಾಗಿ ಸ್ಟೈಲ್ ಮಾಡಿಕೊಂಡು ಸುಳ್ಳು ಹೇಳಿ ಜನಗಳನ್ನ ಪ್ರತಿ ಒಂದು 10 ದಶಾಜ್ಞೆಗಳ ವಿಚಾರದಲ್ಲಿ ಕೂಡ ಅವಿಧೇಯರಾಗಿ ನಡೆಯೋರು, ಪ್ರತಿಯೊಂದು ದೇವರ ವಾಕ್ಯವನ್ನ ಸುಳ್ಳು ಹೇಳೋರು. ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದಾರೆ, ಬರೀ ಒಳ್ಳೆ ಆಶೀರ್ವಾದ ವಾಕ್ಯಗಳನ್ನೇ ಕೂಡ ಹೇಳಿ ಯೂಟ್ಯೂಬಲ್ಲಿ ಹೇಳಿ ಜನಗಳನ್ನ ವಂಚಿಸುವವರಾಗಿದ್ದಾರೆ. ಶಿಕ್ಷೆ ಶಾಪದ ವಾಕ್ಯಗಳನ್ನ ಹೇಳ್ತಾನೆ ಇಲ್ಲ. ಇವರೆಲ್ಲರೂ ಇಂಥವರಾಗಿದ್ದಾರೆ. ನಾಯಿಗಳಂತಿರುವವರು, ಇಂಥವರೆಲ್ಲರೂ ಹೊರಗಿರುವವರು. ಪ್ರತಿ ಒಂದು ವಿಚಾರದಲ್ಲಿ ದೇವರ ವಾಕ್ಯವನ್ನ ಸುಳ್ಳು ಹೇಳಿ ಜನಗಳನ್ನ ವಂಚಿಸಿ ಹಣ ಸಂಪಾದನೆ ಸ್ಟೈಲು ಜೀವನ ಮಾಡ್ಕೊಂಡು ಯಾರು ಹೋಗ್ತಾರೋ ಇವರೆಲ್ಲ ಸೈತಾನನ ಕಾರ್ಯದವರಾಗಿದ್ದಾರೆ. ಇವರೆಲ್ಲರೂ ಯಾರೂ ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರ ಪ್ರವಾದಿಗಳು, ಸಾಕ್ಷಿಗಳು, ಯೇಸುಸ್ವಾಮಿ ಕೂಡ ಭೂಲೋಕದಲ್ಲಿ ಹುಟ್ಟಿದಾಗ ಯಾವ ರೀತಿ ಜೀವಿಸಿದೆ ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥ ವಿರುದ್ಧವಾದವರೆಲ್ಲ ನಾಯಿಗಳಿಗೂ ಹಂದಿಗಳಿಗೂ ಸಮಾನರೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಡುತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈ ಒಂದು ನಾಯಿಗಳ ಹಾಗೆಯೂ ಹಂದಿಗಳಾಗಿ ಇರುವರು ಎಂಬುದಂಥ ಒಂದು ಸಂದೇಶವು ಇವತ್ತಿಗೆ ಮುಕ್ತಾಯವಾಯಿತು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಏನಾದ್ರು ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಪಾಪ ಕ್ಷಮಾಪಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲಿಲ್ಲ. ನೀವು ಒಬ್ಬರೇ ದೇವರು. ಅವರ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.